ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಪಡಿಬೇಕಾಗತ್ತೆ, ಮುಖ್ಯಮಂತ್ರಿಗಳನ್ನ ಎನ್ಕ್ವೈರಿ ಮಾಡಬೇಕಾಗತ್ತೆ. ಈ ಹಣ ಎಲ್ಲಿಂದ ಬಂದಿದೆ, ಯಾವ ಅಕೌಂಟ್ ಹೋಗಿದೆ, ಅಥವಾ ಇದನ್ನು ತಿಳಿಸ್ಬೇಕು. ಹೆಂಗೆ ಇದು ವಾಲ್ಮೀಕಿ ಹಗರಣದಲ್ಲಿ ಬಂದಿತ್ತಲ್ಲ, 187 ಕೋಟಿ ಪಟಾಪಟ್ ಅಂತ ಹೋಯ್ತಲ್ಲ, ಹಂಗೆ ಇದನ್ನು ಕೂಡ ಪಟಾಪಟ್ ಅಂತ ಎಲ್ಲೆಲ್ಲಿ ಹೋಗಿದೆ ಅಂತ ಪಟಾಪಟ್ ಅಂತ ಸಿದ್ದರಾಮಯ್ಯನವರು ಪಟಾಪಟ್ ಅಂತ ಎಲ್ಲೋಗಿದೆ ಅಂತ ಚಟಾಚಟ್ ಅಂತ ಹೇಳ್ಬಿಡ್ಬೇಕು ಸಿದ್ದರಾಮಯ್ಯನವರು. ಇಲ್ಲ ಅಂತ ಹೇಳಿದ್ರೆ ನೀವು ಕಳೆದ 3 ತಿಂಗಳಿಂದನೂ ಕೂಡ ನಿಮ್ಮ ರಾಜೀನಾಮೆ ಭೀತಿಯಿಂದ ಈ ವಿಷಯವನ್ನ ಡೈವರ್ಟ್ ಮಾಡುವಂತದಕ್ಕೆ ನೀವು ಹೇಳಿಕೆ ಹೇಳ್ತಾ ಇದ್ದೀರಾ ಅಂತ ಜನಕ್ಕೆ ಅರ್ಥ ಆಗ್ತೈತೆ. ಇನ್ನೊಂದ್ ಕಡೆ ಹೇಳ್ತೀರಾ ನನ್ನನ್ನ ಮುಟ್ಟಿದ್ರೆ ದಂಗೆ ಎದೊಳ್ತೈತಂತೆ. ಏನ್ ನೀವು ಆಕಾಶದಿಂದ ಎಳೆದು ಬಂದ್ಬಿಟ್ಟಿದ್ದೀರಾ? ನೀವೇನ ಶ್ರೀಕೃಷ್ಣ ಪರಮಾತ್ಮನ ಅಥವಾ ಈಶ್ವರನ, ಪರಮೇಶ್ವರನ, ಬ್ರಹ್ಮನ? ಏನ್ ನೀವು ದಂಗೆ ಹೇಳಕ್ಕೆ? ಹಿಂದೆ ಬಹಳ ಜನ ಹಿಂಗೆ ಹೇಳಿದ್ರು. ಜನಾರ್ದನ್ ರೆಡ್ಡಿ ಕೇಸ್ ಆದಾಗ ಹೇಳ್ತು, ಏನೋ ಎದ್ದು ಬಿಡ್ತಾರೆ, ಇಡೀ ಬಳ್ಳಾರಿ ಎದ್ದು ಬಿಡ್ತೈತೆ ಅಂತ. ಎದ್ದೊಳ್ತಾ ಬಳ್ಳಾರಿ? ಡಿ ಕೆ ಶಿವಕುಮಾರ್ ಅವರ ಕೇಸ್ ಆದಾಗ ಏನ್ ಇಡೀ ಎದ್ಬಿಡ್ತು ಕನಕಪುರ ಎಲ್ಲ ಅಂತಂದ್ರು. ಎದ್ದೊಳ್ತಾ ಕನಕಪುರ ಎಲ್ಲ? ಆಯ್ತು ಹೋಗ್ಲಿ, ನೀವೇನ ಅವ್ರಿಗೆ ದಂಗೆ ಹೇಳೋರ್ಗೆ ಈ 62 ಕೋಟಿ ನಿಮ್ ಮೂಡ ಹಗರಣದ 14 ಸೈಟ್ 62 ಕೋಟಿ ಫಿಕ್ಸ್ ಮಾಡಿದ್ರಲ್ಲ ನೀವು, ಅದ್ರಲ್ಲಿ ಏನಾದ್ರು ಶೇರ್ ಕೊಟ್ಟಿದ್ರೆ ಅವ್ರ ದಂಗೆ ಹೇಳ್ಬೇಕಪ್ಪ. ಅವ್ರಿಗೇನ್ ಶೇರು ಕೊಟ್ಟಿಲ್ಲ. ನೀವು ದಂಗೆ ಹೇಳು ಅಂದ್ರೆ ಎಲ್ಲಿಂದ ಹೇಳ್ತಾರ ಅವರು? ಪಾರ್ಟ್ನರ್ ಅಲ್ಲವ. ನೀವು ಪಾರ್ಟ್ನರ್ಶಿಪ್ ತಗೊಂಡಿದ್ರೆ ಅವ್ರು ದಂಗೆ ಹೇಳ್ತಾ ಇದ್ದಪ್ಪ. ಪಾರ್ಟ್ನರು ಅಲ್ಲ, ಪಾರ್ಟ್ನರ್ಶಿಪ್ಪು ಇಲ್ಲ ನಿಮ್ದಲ್ಲಿ. ಮತ್ತೆ ಬಂಧಿಸೋದು ಬಿಡೋ ಅಂತದ್ದು ಅದು ತನಿಖಾ ಏಜೆನ್ಸಿಗೆ, ಕೋರ್ಟ್ಗಳು ಸಂಬಂಧಪಟ್ಟಿದ್ದು. ಒಂದ್ ಕಡೆ ಸಂವಿಧಾನದ ಪುಸ್ತಕ ಇಟ್ಕೊಂಡಿರ್ತಾರ, ಏನ್ ಅದು ಖಾಲಿ ಪುಸ್ತಕನೋ ಒಳಗಡೆ ಏನಾಯ್ತೋ ನಮ್ಗೆ ಗೊತ್ತಿಲ್ಲ, ಮೇಲೆ ಮಾತ್ರ ಪುಸ್ತಕ ಕಾಣ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಖಾಲಿ ಪುಸ್ತಕನ ತೋರಿಸಿದ್ದಾರೆ, ಅಲ್ಲಿ ಗೊತ್ತಿಲ್ಲ. ಇನ್ನೊಂದ್ ಕಡೆ ಹೇಳ್ತೀರಾ ನ್ಯಾಯಾಂಗ ಎಲ್ಲ ಯತೀಂದ್ರ ಸಿದ್ದರಾಮಯ್ಯನ, ಏನೇ ಸರ್? ಯತೀಂದ್ರ ಸಿದ್ದರಾಮಯ್ಯನವರು ಕೋರ್ಟ್ಗಳೆಲ್ಲ ಬಿಜೆಪಿ ಪರವಾಗಿ ಕೇಂದ್ರ ಸರ್ಕಾರ ಹೇಳ್ದಂಗೆ ಆದೇಶಗಳು ಬರುತ್ತೆ ಅಂತ ಹೇಳಿದ್ದಾರೆ. ಯಾವ ಬಾಯಲ್ಲಿ ಹೇಳ್ತೀರಾ ಇದನ್ನ? ಒಂದ್ ಕಡೆ ಸಂವಿಧಾನನ ಅಂದ್ರೆ ಸಂವಿಧಾನಕ್ಕೆ ಅಗೌರವ ಮಾಡ್ದಂಗಲ್ಲ ನೀವು. ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ತನ್ನದೇ ಆದಂತ ಗೌರವ ಇದೆ. ಜಮೀರ್ ಅಹಮದ್ ಹೇಳ್ತಾನೆ ಇದೆಲ್ಲ ಪೊಲಿಟಿಕಲಿ ಮೋಟಿವೇಟೆಡ್. ಈಗಾಗಲೇ ಕೇಸ್ ಬಿದ್ದಿದೆ ಅವ್ರ ಮೇಲೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಇವ್ರದೆಲ್ಲ. ಸಂವಿಧಾನದ ಮೇಲೆ ಇವ್ರ ಗೌರವ ಇದ್ರೆ ನ್ಯಾಯಾಂಗದ ಬಗ್ಗೆ ಮಾತಾಡಬಾರ್ದು. ಈಗ ನೆನ್ನೆ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಇದು ವಾಲ್ಮೀಕಿ ಹಗರಣದ ಬಗ್ಗೆ ಸಿಬಿಐ ತನಿಖೆ ಬೇಡ ಮಾಡಿ ಅಂತ. ಸರ್ಕಾರದ್ದು ಅದೇ ಇತ್ತು, ನಾಗೇಂದ್ರಂದು ಅದೇ ಒಂದು ಮಾತಿತ್ತು. ಹಂಗಾರೆ ಕೋರ್ಟ್ ಸರಿ ಇದೆ. ಇವ್ರ ಪರವಾಗಿ ಬಂದ್ರೆ ಕೋರ್ಟ್ ಸರಿ ಇದೆ, ಇವ್ರ ವಿರುದ್ಧ ಬಂದ್ರೆ ಕೋರ್ಟ್ ಸರಿ ಇಲ್ಲ. ಡಿ ಕೆ ಶಿವಕುಮಾರ್ದು ಕೇಸು ಹೈಕೋರ್ಟ್ ಅಲ್ಲಿ ಅವ್ರ ಪರ ಆಗೋಯ್ತಲ್ಲ, ಡಿ ಕೆ ಶಿವಕುಮಾರ್ ಪರ ಆಯ್ತಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅವ್ರದ ಕೇಸನ್ನು ಕೂಡ, ಸಿಬಿಐ ಕೊಡೋದ್ರ ಬಗ್ಗೆ. ಇಲ್ಲಿ ಅವ್ರ ಪರ ಆಯ್ತಲ್ಲ, ಹಂಗಾರೆ ಸರಿ. ಯಾವಾಗ ಕೋರ್ಟ್ಗಳು ಇವ್ರ ಪರ ಕೊಡುತ್ತೆ ಅವಾಗ ಸರಿ, ಯಾವಾಗ ಕೊಡಲ್ಲ ಅವಾಗ ಕೇಂದ್ರ ಸರ್ಕಾರದ ಪಾತ್ರ ಅಂತ ಹೇಳ್ತೀರಿ. ನೀವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ರಿ, ಮನಮೋಹನ್ ಸಿಂಗ್ 10 ವರ್ಷ ಇದ್ರಿ, ಯಡಿಯೂರಪ್ಪನವ್ರನ್ನೆಲ್ಲ ಜೈಲ್ಗೆ ಹಾಕ್ತು. ಅವಾಗ ಹಂಗೆ ಕೇಂದ್ರ ಸರ್ಕಾರ ನಾನೇ ಎಲ್ಲ ಮಾನಿಟರ್ ಮಾಡ್ತಾ ಇದ್ದಿದ್ದು. ಅವಾಗ ಮಾನಿಟರ್ ಮಾಡ್ತಾ ಇದ್ರ? ಡೆಲ್ಲಿ ಚುನಾವಣೆ ಗೆದ್ರೆ ಇಎಂಇ ಕರೆಕ್ಟ್ ಆಗಿದೆ. ಕರ್ನಾಟಕ ಚುನಾವಣೆ 136 ಗೆದ್ದ ತಕ್ಷಣ ವೋಟಿಂಗ್, ಎಲೆಕ್ಟ್ರಾನಿಕ್ ವೋಟಿಂಗ್ ಪರ್ಫೆಕ್ಟ್ ಆಗಿದೆ. ಬ್ಯೂಟಿಫುಲ್ ಡೆಮಾಕ್ರಸಿ ಅಂದ್ರೆ ಇದೆ ನೋಡಿ ಅಂತಂದ್ರು ಕಾಂಗ್ರೆಸ್ ಅವರು. ಸೋತೋದ್ರು ಮೊನ್ನೆ ಯಾವುದು ಹರಿಯಾಣ ಸೋತೋದ್ರು. ತಪ್ಪು, ಇಎಂಇ ಸರಿ ಇಲ್ಲ. ಇವಿಎಂ ಕರೆಕ್ಟಾ? ಇವಿಎಂ ಸರಿ ಇಲ್ಲ, ಎಲೆಕ್ಟ್ರಾನಿಕ್ ಮಿಷನ್ನೇ ಸರಿ ಇಲ್ಲ.
ಈಗ ಮಹಾರಾಷ್ಟ್ರ ಚುನಾವಣೆ ನಡೀತಾ ಇದೆ, ಅಲ್ಲೂ ಅಷ್ಟೇ, ಗೆದ್ರೆ ಸರಿ ಇದೆ, ಸೋತ್ರೆ ಎಲೆಕ್ಟ್ರಾನಿಕ್ ಮಿಷಿನ್ ಸರಿ ಇಲ್ಲ. ಈ ಕಾಂಗ್ರೆಸ್ ಅವ್ರಿಗೆ ಯಾವತ್ತೂ ಬುದ್ಧಿ ಬರುತ್ತೋ ಗೊತ್ತಿಲ್ಲ, ಅಥವಾ ತಲೆಯಲ್ಲೇನಾದ್ರೂ ಮಣ್ಣು ತುಂಬಿದ್ಯಾ ಅಂತ ಅನ್ಸುತ್ತೆ ಅವ್ರಿಗೆಲ್ಲ. ಒಂದು ಸ್ಟ್ಯಾಂಡರ್ಡ್ ಇರಬೇಕು, ನ್ಯಾಯಾಂಗದ ಬಗ್ಗೆನೂ ಒಂದು ಸ್ಟ್ಯಾಂಡರ್ಡ್ ಆಗಿರ್ಬೇಕು, ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಗ್ಗೆನೂ ಒಂದು ಸ್ಟ್ಯಾಂಡರ್ಡ್ ಇರಬೇಕು.